ರಾಜ್ಯದಲ್ಲಿ ಒಂದು 4-5 ಟೀಮ್ ಏನೋ ಮಾಡಿದ್ದಾರೆ. ಅವರೆಲ್ಲ ಹೋಗಿ ಬಂದಿದ್ದಾರೆ. ಇನ್ನು ನಮಗೇನು ಯಾವುದು ವರದಿ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ನಾವು ಹಿಂದೆ ನಾವು ಅಪೋಸಿಷನ್ ಇದ್ದಾಗ ನಾನು ಕೂಡ ಒಂದು ಟೀಮ್ನಲ್ಲಿ ಹೋಗಿದ್ದೆ. ಆಗ ನಾವೆಲ್ಲ ವರದಿ ಮಾಡಿ ಕಂಪೈಲ್ ಮಾಡಿ ನಾವು ಸರ್ಕಾರಕ್ಕೆ ಕೊಟ್ಟಿದ್ದು, ಅಂದಿನ ಸರ್ಕಾರಕ್ಕೆ. ಆ ರೀತಿ ನಮ್ಗೆ ಅವ್ರು ಸರ್ಕಾರಕ್ಕೆ ಕೊಡ್ಲಿ, ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಸ್ವಾಮಿ ವಿಮಾ ಕಂಪನಿ ಅವ್ರು ನೀವೇನೋ ರಿಜಿಸ್ಟರ್ ಮಾಡಿಸ್ತೀರಾ, ನಮ್ಮ ಹತ್ರ 100-200 ಎಲ್ಲ ಕಟ್ಟಿಸ್ಕೊಂತೀರಾ, ಆದ್ರೆ ನಮಗೆ ಹಣನೇ ಕೊಡ್ಲಿಲ್ಲ. ನಾವು ಚಿಕ್ಕಬಳ್ಳಾಪುರದಲ್ಲಿ ಬಹಳ ಜನ ರೈತರು ಹೇಳಿದ್ರು, ಶಿರಾದಲ್ಲಿ ಬಹಳ ಜನ ರೈತರು ಹೇಳಿದ್ರು. ಶಿರಾದಲ್ಲಿ ಒಂದ್ಸಾರಿ ಆಲಿಕಲ್ ಬಂದು ಎಲ್ಲ ದಾಳಿಂಬೆ ಬೆಳೆದಿದ್ದೆಲ್ಲ ಎಲ್ಲ ಹೊರಟೋಯ್ತು, ಬಿದ್ದೋಯ್ತು, ಎಲ್ಲ ಆಲಿಕಲ್ ಮೇಲೆ ಬಿದ್ದೆಲ್ಲ ಹಾಳಾಗೋಯ್ತು, 1000 ಎಕರೆ. ಇನ್ಶೂರೆನ್ಸೇ ಕೊಡ್ಲಿಲ್ಲ. ಆ ರೀತಿ ಅದಕ್ಕೆ ನೀವು ಈ ರೀತಿ ಮಾಡ್ತೀರಾ ಅಂತ ಅದಕ್ಕೆ ನಾವೀಗ ಇನ್ಶೂರೆನ್ಸ್ ಕಂಪನಿ ಅವ್ರ ಜೊತೆ ಮಾತಾಡ್ತೀವಿ, ಕರೆದು ಅವ್ರಿಗೆ ಸಭೆ ಮಾಡಿ ಸೂಚನೆಗಳು ಕೊಡ್ತೀವಿ. ಬಹಳ ಕಠಿಣವಾದಂತಹ ಸೂಚನೆ ಕೊಡ್ತೀವಿ. ಯಾಕಂದ್ರೆ ಲಕ್ಷಾಂತರ ರೈತರ ಹತ್ರ ದುಡ್ಡು ತಗೊಂಡ್ಬಿಟ್ಟಿದೆ. 49 ಲಕ್ಷ ರೈತರು ರಿಜಿಸ್ಟರ್ ಮಾಡಿದ್ದಾರೆ. ಅಷ್ಟೊಂದು ಹಣ ನಿಮಗೆ ಬರುತ್ತೆ, ಆದ್ರೆ ನೀವು ವಾಪಸ್ ಕೊಡೋದೆಷ್ಟು? ಬಹಳ ಕಡಿಮೆ. ಅದಕ್ಕೆ ಅದನ್ನಾರ ಕೊಡ್ಬೇಕಲ್ಲ. ಕಡಿಮೆ ಇದ್ರೂ ಕೂಡ ಅದಕ್ಕೆ ರೈತರಿಗೆ ಕೊಡ್ಬೇಕು. ಅದನ್ನ ನಾವು ಈಗ ಸಭೆ ಮಾಡಿ ಅವ್ರು ಯಾರ್ಯಾರು ಕಂಪನಿಗಳು ಯಾವ ಜಿಲ್ಲೆನಲ್ಲಿ, ಕೆಲವು 3-4 ಕಂಪನಿಗಳಷ್ಟೇ, ಹೆಚ್ಚೇನಿಲ್ಲ. ಎಷ್ಟು ಬಂದಿದೆ ಅಂತ ಸರ್? 49 ಲಕ್ಷ ರೈತರು ಪರಿಹಾರ ಹಣ ಬಂದಿದೆ. ಪರಿಹಾರ ಹಣ ಈಗ ಲೆಕ್ಕ ಹಾಕ್ಬೇಕು. ಕ್ರಾಪ್ ಲಾಸು ಅದಕ್ಕೇನೋ ಒಂದಷ್ಟು ಗೈಡ್ಲೈನ್ಸ್ ಇದೆ, ಅದ್ರ ಪ್ರಕಾರ ಕೊಡ್ಬೇಕು. ಒಂದು ಕ್ರಾಪಿಗೆ ರಾಗಿಗೆ 10,000 ಕೊಡ್ಬೋದು, 1 ಎಕರೆಗೆ 10,000 ಕೊಡ್ಬೋದು, ಅಥವಾ 20,000 ಕೊಡ್ಬೋದು. ಅದರಿಂದ ಒಂದು ಗೈಡ್ಲೈನ್ಸ್ ಇದೆ. ಈಗ ಕೆಲವು ಇನ್ಶೂರೆನ್ಸ್ ಬರ ರೈತ ಅಲ್ಲಿ ಸಾಯ್ತಾ ಇದ್ದಾನೆ ಅಂದ್ರೆ ಅವನು ಯಾವ ಪಕ್ಷ ಕೇಳೋದಿಲ್ಲ. ಅವನಿಗೆ ಬೇಕಾಗಿರೋದು ನೆರವು, ಸಹಕಾರ, ಸಹಾಯ. ಅದನ್ನ ಮಾಡೋದಕ್ಕೆ ನಾವು ರಾಜಕೀಯ ಮಾಡಬಾರ್ದು. ಮತ್ತೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ತಾವು ಏನಾದ್ರು ಎಲ್ಲ ಫೈನಲೈಸ್ ಮಾಡಿದ್ರೆ ಆ ವರದಿನೂ ನಮಗೆ ಕೊಡಿ ಅಂತೇಳಿ ನಾನು ತಮ್ಮ ಮೂಲಕ ವಿರೋಧ ಪಕ್ಷದ ನಾಯಕರುಗಳಿಗೆ ನಾನು ಮನವಿ ಮಾಡ್ಬಿಟ್ಟಿದ್ದೀನಿ. ಮುಂದೆ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ನಿಮ್ಮನ್ನ ಕರೆದಿದ್ದೆ. ನಾನು ಈ ಪಟ್ಟಿನ ತಂದು ಕೊಡ್ತೀನಿ. ಯಾವ ಯಾವ ತಾಲೂಕು, ಈಗ ನಾವು 101 ತಾಲೂಕನ್ನ ನಾವು ಡಿಕ್ಲೇರ್ ಮಾಡಿದ್ದೇವೆ ಬರಪೀಡಿತ ಪ್ರದೇಶ ಅಂತ ಹೇಳಿ. ಸಬ್ಸಿಕ್ವೆಂಟ್ಲಿ ಡಿಕ್ಲೇರ್ ಮಾಡಾಗಿದೆ. ಹೌದು, ಈಗ ನಿಮ್ಮಿಂದ ಡಿಕ್ಲೇರ್ ಮಾಡಿಸ್ತಾ ಇದ್ದೀವಿ, ನೀವೇ ಡಿಕ್ಲೇರ್ ಮಾಡೋದು ಅಷ್ಟೇ. ನಾವು ಜಿಲ್ಲಾಧಿಕಾರಿಗಳಿಗೆ 117 ಕೋಟಿ ರೂಪಾಯಿಗಳನ್ನ ಅವರಿಗೆ ಕೊಟ್ಟಿದ್ದೇವೆ. 117, ಒಂದೊಂದು ಜಿಲ್ಲೆಗೆ 5 ಕೋಟಿ, ಒಂದೊಂದು ಜಿಲ್ಲೆಗೆ 3 ಕೋಟಿ, 4 ಕೋಟಿ. ಕುಡಿಯೋ ನೀರಿಗೆ ಮಾತ್ರ ಈ ಹಣ ಉಪಯೋಗಿಸಬೇಕು ಅಂತ ಕೊಟ್ವಿ. 117 ಕೋಟಿ. ಅದಾದ್ಮೇಲೆ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟಿಗೆ ಸಿಟಿಗಳನ್ನ ಹೊರತುಪಡಿಸಿ 189 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೇವೆ. ಈ ಹಣನೂ ಕೂಡ ಕುಡಿಯೋ ನೀರಿಗೆ ಉಪಯೋಗಿಸಬೇಕು. 189 crores ಪ್ರಧಾನಮಂತ್ರಿಗಳಿಗೆ, ಸಾಮಾನ್ಯವಾಗಿ ಗೃಹ ಸಚಿವರಿಗೆ ಮತ್ತು ಕೃಷಿ ಸಚಿವರಿಗೆ ನಾವು ಭೇಟಿ ಮಾಡಿ ಅವರಿಗೆ ಕೊಡ್ತೇವೆ. ಗೃಹ ಸಚಿವರ ಅಡಿಯಲ್ಲೇ ಬರುತ್ತೆ ಇದು, ಯಾವುದು SDRF, NDRF ಇವೆಲ್ಲ. ಹಾಗಾಗಿ ನಾವು ಅಸಿಸ್ಟೆನ್ಸ್ ಅನ್ನ ಕೇಳೋದಕ್ಕೆ ಮೆಮೊರಾಂಡಮ್ ಕೊಡ್ತೇವೆ. ನನ್ನ ಮನವಿ ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರಕ್ಕೆ ಕಳೆದ ವರ್ಷ 3,500 ಕೋಟಿ ರೂಪಾಯಿನ ನಾವು ಅಂತಿಮವಾಗಿ ಅವರು ಹೇಳಿದ್ರು, ನಾವು ನಮಗೆ ಕೊಡ್ಲೇ ಇಲ್ಲ, ಕೊನೆಗೂ ಕೊಡ್ಲಿಲ್ಲ. ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರು, ಅದಕ್ಕೂ ಅವರು ಪರಿಗಣಿಸಲಿಲ್ಲ. ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ನಮಗೆ 3,500 ಕೋಟಿ ಕೊಟ್ಟರು. ನನ್ನ ಮನವಿ ಕೇಂದ್ರ ಸರ್ಕಾರಕ್ಕೆ ಅಂದ್ರೆ, ಆ ಪರಿಸ್ಥಿತಿ ಈ ವರ್ಷ ನಿರ್ಮಾಣ ಮಾಡಬೇಡಿ.
ರಾಜ್ಯದ ಜನರ ದೃಷ್ಟಿಯಿಂದ, ಜಾನುವಾರುಗಳ ದೃಷ್ಟಿಯಿಂದ ನಾವೇನು ನಿಮಗೆ ಮೆಮೊರಾಂಡಮ್ ಅನ್ನು ಕೊಡ್ತೇವೆ ಅದನ್ನ ನೀವು ಎವ್ಯಾಲ್ಯೂಯೇಟ್ ಮಾಡೇ ಮಾಡ್ತೀರ. ನಿಮ್ಮ ಟೀಮ್ಗಳು ಬರುತ್ತೆ, ಅವರು ಎವ್ಯಾಲ್ಯೂಯೇಟ್ ಮಾಡ್ತಾರೆ, ಅದೆಲ್ಲ ಮಾಡ್ಕೊಳ್ಳಿ. ಪ್ರೊಸೀಜರ್ ಅಲ್ಲಿ ನಾವು ನಿಮಗೆ ಯಾವುದನ್ನು ಕೂಡ ಬಿಡಿ ಅಂತ ಹೇಳೋದಿಲ್ಲ. ಅದನ್ನ ಮಾಡಿಕೊಂಡು ಶೀಘ್ರವಾಗಿ ನಮಗೆ ಹಣವನ್ನ ಕೊಡ್ತಕ್ಕಂತ ಕೆಲಸ ಆಗ್ಬೇಕು ಅಂತೇಳಿ ನಾನು ಕೇಂದ್ರ 3 ವಾರ ಕಂಟಿನ್ಯೂಸ್ ಆಗಿ ಡ್ರೈ ಸ್ಪೆಲ್ ಇರಬೇಕು. ಅಂದ್ರೆ ಮಳೆ ಬರಬಾರ್ದು 3 ವಾರ ಅಥವಾ ಇನ್ನೂ ಹೆಚ್ಚು, 3 ವಾರಕ್ಕಿಂತ ಹೆಚ್ಚು, ಮಿನಿಮಮ್ 3 ವೀಕ್ಸ್. ಅದನ್ನ ಕನ್ಸಿಡರ್ ಮಾಡಬೇಕು. ಫಿಗರ್ 2 ನಲ್ಲಿ ಬಿತ್ತನೆಯ ಪ್ರಮಾಣ, ಸೋಯಿಂಗ್ ಪರ್ಸೆಂಟೇಜ್, ಬೆಳೆಗಳ ಸ್ಥಿತಿಗತಿ, 3ನೇದು ಮಣ್ಣಿನ ತೇವಾಂಶ, ಸಾಯಿಲ್ ಮಾಯಿಶ್ಚರ್, 4ನೇದು ಅಂತರ್ಜಲದ ಪ್ರಮಾಣ, 5ನೇದು ಕೆರೆಕಟ್ಟೆಗಳಲ್ಲಿ ಮತ್ತು ಅಣೆಕಟ್ಟೆಗಳಲ್ಲಿ ನೀರಿನ ಪ್ರಮಾಣ. ಈ ಪ್ಯಾರಾಮೀಟರ್ಸ್ ಅನ್ನ ನೋಡಿ ನೀವು ಡ್ರಾಟ್ ಅಫೆಕ್ಟೆಡ್ ಏರಿಯಾ ಅಂತ ಡಿಕ್ಲೇರ್ ಮಾಡಬಹುದು.